ಅಮೆರಿಕದ ಲಾಸ್ ಏಂಜಲ್ಸ್ ಪ್ರತಿದಿನದಂತೆ ಅವತ್ತೂ ಕೂಡ ನಿದ್ರೆಗೆ ಜಾರಿತ್ತು. ಆದರೆ ಆ ನಿದ್ರೆಯಲ್ಲೂ ಸಹ ಕ್ರೂರತೆ ಎಚ್ಚರವಾಗಿತ್ತು. ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಆ ಶವ ಇಡೀ ಅಮೆರಿಕವನ್ನೇ ಬೆಚ್ಚಿಬೀಳಿಸಿತ್ತು. ಅದು ಕೇವಲ ಕೊಲೆಯಾಗಿರಲಿಲ್ಲ, ಮಾನವನ ಕ್ರೂರತೆಯ ಪರಮಾವಧಿಯಾಗಿತ್ತು. ಇದು ಹಾಲಿವುಡ್ನ ನಟಿಯ ಕನಸನ್ನು ಇಟ್ಟುಕೊಂಡು ಬಂದಂತಹ ಬ್ಲ್ಯಾಕ್ ಡಾಲಿಯಾಳ ಕತೆ. ಹಲೋ ಎವ್ರಿವನ್, ವೆಲ್ಕಮ್ ಟು ಕಿರಣ್ ಪೀಡಿಯಾ. ಫಸ್ಟ್ ಟೈಮ್ ಕಿರಣ್ ಪೀಡಿಯಾ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬ್ಲ್ಯಾಕ್ ಡಾಲಿಯಾಳ ಮೂಲ ಹೆಸರು ಎಲಿಜಬೆತ್ ಶಾರ್ಟ್. ಜುಲೈ 29, 1924 ಅಮೆರಿಕದ ಬೋಸ್ಟನ್ನಲ್ಲಿ ಜನಿಸಿದ ಆಕೆ ಚಿಕ್ಕ ವಯಸ್ಸಿನಲ್ಲೇ ತಂದೆ ಕ್ಲಿಯೋ ಶಾರ್ಟ್ ತನ್ನನ್ನು ಬಿಟ್ಟು ಹೋದ ಕಾರಣ ಎಲಿಜಬೆತ್ ಮನಸ್ಸಿನಲ್ಲಿ ತುಂಬ ಆಳವಾದ ಗಾಯ ಆಗಿರುತ್ತೆ. ಎಲಿಜಬೆತ್ನ ಕನಸು ಒಂದೇ ಆಗಿರುತ್ತದೆ, ತಾನು ಹಾಲಿವುಡ್ನ ನಟಿಯಾಗಬೇಕು. ಆಗ ಹಾಲಿವುಡ್ ಕನಸುಗಳನ್ನು ನೀಡುವ ನಗರವಾಗಿತ್ತು. ಅದೇ ಸಮಯದಲ್ಲಿ ಆ ಕನಸುಗಳನ್ನು ನುಚ್ಚುನೂರು ಮಾಡುವ ನಗರವೂ ಸಹ ಆಗಿತ್ತು. ಎಲಿಜಬೆತ್ ನಟಿಯಾಗಲು ಎಷ್ಟೇ ಆಡಿಷನ್ಗಳನ್ನು ನೀಡಿದರೂ ಸಹ ಅವಳಿಗೆ ಅವಕಾಶಗಳು ಸಿಗಲಿಲ್ಲ. ಕೆಲಸದ ಕೊರತೆ, ಹಣದ ಕೊರತೆಯಿಂದಾಗಿ ಜೀವನ ನಡೆಸಲು ಒಂದು ಮನೆಯೂ ಸಹ ಇಲ್ಲದಾಗಿತ್ತು. ಆದರೆ ಅವಳ ಸೌಂದರ್ಯ ಜನರ ಗಮನ ಸೆಳೆಯುತ್ತಿತ್ತು. ಕಪ್ಪು ಕೂದಲು, ಕಪ್ಪು ಬಟ್ಟೆ, ಸದಾ ಮುಗುಳ್ನಗೆಯ ಬಿಳಿ ಮುಖ. ಅಲ್ಲಿಂದಲೇ ಎಲಿಜಬೆತ್ ಶಾರ್ಟ್ನ ಹೆಸರು ಬ್ಲ್ಯಾಕ್ ಡಾಲಿಯಾ ಆಗಿ ಬದಲಾಯಿತು. ಎಲಿಜಬೆತ್ನ ಜೀವನದಲ್ಲಿ ಅನೇಕ ಪುರುಷರ ಹೆಸರುಗಳು ಕೇಳಿಬರುತ್ತವೆ. ಆಕ್ಟರ್ಸ್, ಸೋಲ್ಜರ್ಸ್, ಬಿಸ್ನೆಸ್ ಮ್ಯಾನ್ಸ್. ಆದರೆ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ ಯಾರೂ ಇರಲಿಲ್ಲ. ಆಕೆ ಸದಾ ನಗುಮುಖದಲ್ಲಿದ್ದರೂ ಸಹ ಅವಳ ಜೀವನದಲ್ಲಿ ತುಂಬ ರಹಸ್ಯಗಳಿವೆ ಎಂದು ಹಾಲಿವುಡ್ನ ಜನರು ನಂಬಿದ್ದರು. 15 ಜನವರಿ 1947 ಮಧ್ಯರಾತ್ರಿ 12:30 ಸಮಯ ಎಲಿಜಬೆತ್ನ ಕೊನೆಯದಾಗಿ ಹೋಟೆಲ್ ಬಾರಿನಲ್ಲಿ ನೋಡಲಾಗುತ್ತೆ. ಅವಳು ಯಾರೊಂದಿಗೋ ಅಲ್ಲಿಂದ ಹೊರಡುತ್ತಾಳೆ. ಅದಾದ ನಂತರ ಎಲಿಜಬೆತ್ ದಿಢೀರ್ ಕಾಣೆಯಾಗುತ್ತಾಳೆ. ಅವಳು ಕಾಣೆಯಾಗಿದ್ದನ್ನು ಹುಡುಕುವ ಪ್ರಯತ್ನ ಯಾರೂ ಸಹ ಮಾಡೋದಿಲ್ಲ. ಯಾಕೆಂದರೆ ಹಾಲಿವುಡ್ನಲ್ಲಿ ನಟಿಯರು ದಿಢೀರ್ ಕಾಣೆಯಾಗುವುದು ನಾರ್ಮಲ್ ಆಗಿರುತ್ತದೆ. ಅದೇ ದಿನ ಬೆಳಗ್ಗೆ 10 ಗಂಟೆಗೆ ಒಬ್ಬ ಮಹಿಳೆ ತನ್ನ ಮಕ್ಕಳೊಂದಿಗೆ ಪಾರ್ಕ್ನಲ್ಲಿ ವಾಕಿಂಗ್ ಮಾಡ್ತಿರ್ತಾಳೆ. ಅಚಾನಕ್ಕಾಗಿ ಅವಳು ಯಾವುದೋ ಒಂದು ಮನುಷ್ಯ ರೂಪ ಹೋಲುವಂತಹ ಗೊಂಬೆ ಬಿದ್ದಿರುವುದನ್ನು ಗಮನಿಸ್ತಾಳೆ. ಅದು ಒಂದು ಮಹಿಳೆಯ ದೇಹವನ್ನು 2 ಭಾಗಗಳಾಗಿ ಕತ್ತರಿಸಿ ಕೊಲೆ ಮಾಡಲಾಗಿರುತ್ತದೆ. ಆರಂಭದಲ್ಲಿ ಆ ಶವ ಯಾರದೆಂದು ಗುರುತಿಸಲು ಸಾಧ್ಯವಾಗಲಿಲ್ಲ. ನಂತರ ಆ ಶವ ಎಲಿಜಬೆತ್ ಶಾರ್ಟ್ಳದ್ದೇ ಎಂದು ಗೊತ್ತಾಗುತ್ತದೆ. ದೇಹವನ್ನು ಸಂಪೂರ್ಣವಾಗಿ ರಕ್ತದ ಒಂದು ಹನಿಯೂ ಸಹ ಇರದ ಹಾಗೆ ತೊಳೆಯಲಾಗಿರುತ್ತದೆ. ಈ ಕೊಲೆಯ ವಿಧಾನ ನೋಡಿ ಇಡೀ ಅಮೆರಿಕವೇ ಶಾಕ್ ಆಗುತ್ತೆ. ದೇಹವನ್ನು ಕಟ್ ಮಾಡಿದಂತಹ ರೀತಿ ನೋಡಿದ ಪೊಲೀಸ್ನವರು ಕೊಲೆಗಾರನಿಗೆ ಪೋಸ್ಟ್ ಮಾರ್ಟಮ್ ವೃತ್ತಿ ಗೊತ್ತಿರುವಂತಹ ಡಾಕ್ಟರ್ ಆಗಿರಬಹುದೆಂದು ಅನುಮಾನ ವ್ಯಕ್ತಪಡಿಸುತ್ತಾರೆ. ಅದಾದ ನಂತರ ಮಾಧ್ಯಮಗಳಲ್ಲಿ ಈ ಕೊಲೆ ಪ್ರಕರಣ ತುಂಬ ವೇಗವಾಗಿ ಹರಡುತ್ತದೆ. ಬ್ಲ್ಯಾಕ್ ಡಾಲಿಯಾಳ ಮರ್ಡರ್ ಅಮೆರಿಕದ ದೊಡ್ಡ ಸುದ್ದಿಯಾಗುತ್ತದೆ. ಕೊಲೆಗಾರನ ತನಿಖೆ ನಡೆಯಬೇಕಾದರೆ ಮಾಧ್ಯಮ ಕಚೇರಿಗೆ ಒಂದು ಪಾರ್ಸಲ್ ಬರುತ್ತದೆ. ಆ ಪಾರ್ಸಲ್ನಲ್ಲಿ ಒಂದು ಪತ್ರದ ಜೊತೆಗೆ ಎಲಿಜಬೆತ್ಗೆ ಸಂಬಂಧಿಸಿದ ವಸ್ತುಗಳು ಮತ್ತು ಐಡೆಂಟಿಟಿ ಎಲ್ಲವನ್ನೂ ಕಳಿಸಿರ್ತಾರೆ. ಪತ್ರ ನೋಡಿದಂತಹ ಪೊಲೀಸರಿಗೆ ಒಂದು ಕ್ಷಣ ಗಾಬರಿ ಉಂಟಾಗುತ್ತದೆ. ಯಾಕಂದರೆ
ಆ ಪತ್ರದಲ್ಲಿನ ಬರವಣಿಗೆ, ಬ್ಲ್ಯಾಕ್ ಡಾಲಿಯಾಳನ್ನು ಕೊಂದಿದ್ದು ನಾನೇ. ನನ್ನನ್ನು ಬೇಗ ಕಂಡುಹಿಡಿಯುತ್ತೀರಾ ಅಂತ ತಿಳಿದುಕೊಂಡಿದ್ದೆ. ನಾನೇ ಶರಣಾಗಲು ನನಗೆ ಇಷ್ಟವಿಲ್ಲ. ನನ್ನನ್ನು ಕ್ಷಮಿಸಿ ಅಂತ ಆ ಕೊಲೆಗಾರ ಬರೆದಿದ್ದ. ನೂರಾರು ಅನುಮಾನ ವ್ಯಕ್ತಿಗಳನ್ನು ವಿಚಾರಣೆ ಮಾಡಿದಂಥ ಪೊಲೀಸರಿಗೆ ಯಾವುದೇ ಪ್ರಯೋಜನವಾಗಲಿಲ್ಲ. ಮುಖ್ಯವಾಗಿ ವಿಚಿತ್ರ ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ಡಾಕ್ಟರ್ ಜಾರ್ಜ್ ಹೋಡಲ್ನ ವಿಚಾರಣೆ ಮಾಡ್ತಾರೆ. ಕಾರಣ, ಅವನು ವಾಸಿಸುವಂತಹ ಮನೆಯ ರೂಮ್ಗಳಲ್ಲಿ ವಿಚಿತ್ರವಾದ ಕೊಲೆಗಳಿಗೆ ಸಂಬಂಧಿಸಿದಂತಹ ಚಿತ್ರಗಳಿರುತ್ತವೆ. ಆದರೆ ಎಲಿಜಬೆತ್ನ ಸಾವಿಗೆ ಯಾವುದೇ ಸಾಕ್ಷಿ ಸಿಗುವುದಿಲ್ಲ. ಸುಮಾರು 78 ವರ್ಷಗಳಾದರೂ ಸಹ ಬ್ಲ್ಯಾಕ್ ಡಾಲಿಯಾಳ ಕೊಲೆಗಾರ ಯಾರು ಎಂದು ಕಂಡುಹಿಡಿಯಲಾಗಲಿಲ್ಲ. ಎಲಿಜಬೆತ್ ಶಾರ್ಟ್ ಅಲಿಯಾಸ್ ಬ್ಲ್ಯಾಕ್ ಡಾಲಿಯಾ ನಟಿಯಾಗಲಿಲ್ಲ. ಬದಲಾಗಿ ಇತಿಹಾಸದ ಒಂದು ಕಥೆಯಾದಳು.